ಕ್ವಶನ್ ನಂಬರ್ 16 ಏನು ಕೇಳಿದ್ದೀನಿ ಅಂದರೆ, ಒಬ್ಬ ಟ್ರೇಡರು ಒಂದು ವಸ್ತುನ 100 ರೂಪಾಯಿ ಮಾರಿದ್ರೆ ಅವನಿಗೆ 12.5 ರೂಪಾಯಿ ಕಮಿಷನ್ ಸಿಗುತ್ತಂತೆ. ಆಯ್ತಾ? ಒಬ್ಬ ಟ್ರೇಡರು ಒಂದು ವಸ್ತುನ 100 ರೂಪಾಯಿಗೆ ಮಾರಿದ್ರೆ ಅವನಿಗೆ 12.5 ರೂಪಾಯಿ ಕಮಿಷನ್ ಸಿಗುತ್ತಂತೆ. ಆ ಟ್ರೇಡರ್ಗೆ 75 ರೂಪಾಯಿ ಕಮಿಷನ್ ಸಿಕ್ಕಿದೆಯಂತೆ. ಹಾಗಾದ್ರೆ ಆ ಟ್ರೇಡರು ಆ ವಸ್ತುನ ಎಷ್ಟು ರೂಪಾಯಿ ಮಾರಿದಾನೆ ಅಂತ ಕೇಳಿದ್ರೆ, ಆಯ್ತಾ? ಇದಕ್ಕೆ ಇಂಗ್ಲಿಷಲ್ಲಿ ಯೂನಿಟರಿ ಮೆಥಡ್, ಕನ್ನಡದಲ್ಲಿ ಏಕಮಾನ ಪದ್ಧತಿ ಕಾನ್ಸೆಪ್ಟ್ ಯೂಸ್ ಮಾಡಿ. 12.5 ರೂಪಾಯಿ ಕಮಿಷನ್ಗೆ ಅವನು ಆ ವಸ್ತುನ 100 ರೂಪಾಯಿಗೆ ಮಾರಬೇಕು. ಆಯ್ತಾ? 12.5 ರೂಪಾಯಿ ಕಮಿಷನ್ ಅಲ್ಲ, 1 ರೂಪಾಯಿ ಕಮಿಷನ್ಗೆ 1 ರೂಪಾಯಿ ಕಮಿಷನ್ಗೆ ಬರ್ಕೊಳ್ಳಿ. 100 ಡಿವೈಡೆಡ್ ಬೈ 12.5 ಆಗುತ್ತೆ. ಆಯ್ತಾ? ನೆಕ್ಸ್ಟ್ 75 ರೂಪಾಯಿ ಕಮಿಷನ್ ಬೇಕು ಅಂದರೆ 75 ರೂಪಾಯಿ ಕಮಿಷನ್ ಅಂದರೆ ಏನು ಮಾಡಿ, ಇದನ್ನ 100 ಡಿವೈಡೆಡ್ ಬೈ 12.5 ಇಂಟು 75 ಅಂತ ಮಲ್ಟಿಪ್ಲೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ.